ಕುರಿಮರಿಗಳೇ ನಡೀರಿ, ಇಲ್ಲೇನೆ ಹುಲ್ ಚೆನ್ನಾಗೈತೆ ಮೇಯೋಗ್ರಿ. ಇವತ್ತೇನಾದ್ರೂ ಮುದುಕ ಬರಬೇಕು ಇಲ್ಲಿಗೆ, ಅವನಿಗೆ ಗ್ರಾಚಾರ ಬಿಡಿಸ್ ಕಳಿಸ್ತೀನಿ. ಬರ್ಲಿ ಸರಿಯಾಗಿ. ಇನ್ನೊಂದ್ ದಿವಸ ನನ್ನಿಂದ ಎಂದು ಬರಬಾರ್ದು. ಈ ಸಾಕಮ್ಮನ ಸವಾಸ ಸಾಕಪ್ಪ ಅನ್ನಿಸ್ಬೇಕು, ಹಂಗ ಮಾಡ್ತೀನಿ. ನಡೀರಿ ಮೇಯ್ ನಡೀರಿ ನೀವು, ಜಲ್ದಿ ಹೋಗೋಣ. ಓ ಏನೇ ಸಾಕಮ್ಮ, ಇವತ್ತು ಕುರಿಮರಿ ಹೊಡ್ಕೊಂಡು ನಮ್ಮ ಹೊಲ ಕಡೆಗೆ ಬಂದ್ಬಿಟ್ಟಿದ್ಯಾ? ಯಾಕೆ ಅತ್ಲಾಗ ಹೋಗ್ತಿದ್ದೆ ಇಷ್ಟು ದಿನನ ಹಸಿದ್ದಜ್ಜನ ಜೊತೆಗೆ? ಹೋಗಿ ರಂಗಮ್ಮ, ಅವನ ಕಾಟ ಯಾರು ತಪ್ಕೊಂತಾರೆ? ಅಯ್ಯೋ ಕುಕ್ಕ ಬಾ ಸಾಕಮ್ಮ ಮಾತಾಡೋಣ ಅಂತಾನೆ. ಅದನ್ನೇನೆ ಆ ಹುಡುಗರು ಊರಾಗೆಲ್ಲ ಹೇಳ್ಕೊಂಡು ಓಡಾಡಿರೋದು ಕೊತ್ಕನು ಆ ಹೆಂಗಸರು ಅಯ್ಯೋ ಇಲ್ಲಿ ಓತು ಅಂದ್ರೆ ಹುಲ್ಲಿನೇ ಓತೋಮಂಗೆ ಮಾತಾಡ್ತವೆ. ಸಾಕಮ್ಮನು ಸಿದ್ದಜ್ಜನು ಕುಕ್ಕಂಡು ಕಡ್ಲೆಕಾಯಿ ತಿಂತಿದ್ರಂತೆ ಹೊಲ್ದಾಗೆಲ್ಲನ ಯಾರು ಇಲ್ಲದೆ ಇದ್ದಾಗ ಅಂತಾನ ಮಾತಾಡ್ತಾರ ಹಂಗೇನೆ ಸೆಳ್ಕಂಡು. ಅದಕ್ಕೆ ನಾವು ಅಜ್ಜನ ಸವಾಸನೇ ಬೇಡ ಅಂತಾನ ಅತ್ಲಾಗ ಹೋಗ್ಲಿಲ್ಲ, ಈ ಕಡೆಗೆ ಬಂದೆ ನಿಮ್ಮ ಹೊಲ ಕಡೆಗೆ. ಮತ್ತೆ ನೀವು ಆ ಹುಡುಗರು ಕೈ ಸಿಗಾಕೊಂಡಿದ್ದೀರಲ್ಲ, ಅವಜ್ಜ ಮೊದ್ಲೇ ಚಪ್ಪಲ ಅವನ್ಗೆ, ಅವಜ್ಜಿ ಬೇರೆ ಇಲ್ವಲ್ಲ. ಇವ ಅಜ್ಜನ ಕಾಟ ತಾಳ್ಲಾರ್ದೇನೆ ಅವಜ್ಜಿ ಮಗಳೂರ್ಗೋ ಕುಕ್ಕಂಡವಳೆ. ಅದಕ್ಕೆ ಅವನಿಗೆ ಮುದುಕುಗೆ ಮನೆಗೆ ಯಾರು ಇಲ್ವಲ್ಲ, ಬೇಜಾರು. ಅದಕ್ಕೆ ಅದೊಂದು ಕುರಿಮರಿ ಹೊಡ್ಕೊಂಡು ನಿನ್ನಿಂದ ಬರ್ತಾನೆ. ಇವತ್ತೇನ ಬರ್ಲಿ, ಅವ್ರಿಗೇನೋ ಗ್ರಾಚಾರ. ಏನ್ ಮಾಡ್ತೀಯ ಅಂತದ್ದ? ಏನ್ ಮಾಡ್ತೀನಿ ಅಂತಾನ ಈಗ ಹೇಳಲ್ಲ, ಬರ್ಲಿ ಅವನೇನ ಇಲ್ಲಿಗೆಲ್ಲ ನಾನು ಆಮೇಲೆ ಗೊತ್ತಾಗುತ್ತೆ ಏನ್ ಮಾಡ್ತೀನಿ ಅಂತಾನ. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಅದೇ ಕಣ್ಸಕಮ್ಮ, ಹತ್ತಿ ಬೀಜ ಊರಿದ್ವಲ್ಲ, ಹೆಂಗ್ ಹುಟ್ಟ್ಯವ ಹೆಂಗೆ ಏನು ಅಂತಾನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ನಾನು ಓಕು ಪಾಕು ಹೋಗ್ಯವ ಹೆಂಗೆ ಅಂತಾನ ನೋಡ್ಕೊಂಬರಕ್ ಹೋಗ್ತಾ ಇದ್ದೀನಮ್ಮ. ಹೌದೇನು? ಹೋಗಿ ನೋಡ್ಕೊಂಬರೋಗು. ಹೆಂಗೋ ನಿನ್ಗೆ ಲಸ್ಮಕ್ಕನ ಹೊಲ ಸಿಕ್ಕೈತೆ, ಗಂಡ ಹೆಂಡತಿ ಇಬ್ರು ಹೆಂಗದ ರಾಗಿ ಬೆಳ್ಕೊಂಡ್ರಿ. ಇವಾಗ ಅಲ್ಲಿನ ತಿಗಿಡ ಹಾಕಿದ್ದೀರ, ಪರವಾಗಿಲ್ಲ ಕಣಮ್ಮ. ರಾಗಿ ಬಂದಿದ್ದು ದುಡ್ಡು ಹುಟ್ಟೈತಲ್ವೇ? ಪರವಾಗಿಲ್ಲ, ಏನೋ ಖರ್ಚಿಗೊಂದಿಷ್ಟು ಹುಟ್ಟೈತೆ. ಮನೆಗೆ ಒಂದಿಷ್ಟು ರಾಗಿ ಕಾಳಾದು, ದನಗಳಿಗೆ ಒಂದಿಟ್ಟು ಮೇವಾತು, ಹೆಂಗೋ ಮಾಡೋದಕ್ಕೆ ಅಷ್ಟನ ಆಗೈತಲ್ಲ. ಸರಿ ಅಮ್ಮ, ನಾನು ಹೋಗ್ತೀನಿ ಹೊಲ್ದಕ್ಕೆ, ನೀನು ಮೇಯಿಸ್ಕೊಂಡು ಹೋಗತ್ಲಾಗನ. ನಮ್ಮ ಹೊಲ ಇಲ್ಲೇ ಐತೆ, ಬಾತ್ಲ ಒಂದು ಚೆನ್ನವತ್ತು. ಈ ಕುರಿಮರಿಗಳಿಗೆ ಹಿಂದೆನೇ ಇರ್ಬೇಕೋ, ಇಲ್ಲಾಂದ್ರೆ ಮೇಯ್ಕೊಂಡು ಯಾರಲ್ಲಕನ ಹೋಗ್ತಾವೆ. ಅದಕ್ಕೇನೆ ನಿಮ್ಮ ಹೊಲ್ತಾಗಿ ನೆಲ್ ಬರೋಣ. ಆಮೇಲೆ ನೀನು ಬೇಗ ತಿಗಿಡ ಹಾಕಿದೀನಿ ಅಂತೀಯ, ಎಲ್ಲ ತುಳಿದ್ಬಿಡ್ತಾ ಆಮೇಲೆ ಬಂದು ಅತ್ಲ ಹೊಡ್ಕೊಂಬಂದು. ಇಲ್ಲೇ ಎಲ್ಲ ಮೇಯಿಸ್ತೀನಿ, ಹೋಗು ಬೀಳಾಗಿ. ಸರಿ ಅಮ್ಮ, ನಿನ್ನಿಷ್ಟ. ಹೋಗ್ತೀನಿ ನಾನು. ಹೋಗು. ಇಲ್ಲೇನೇನು ಯಾರು ಅಜ್ಜ ಬಂದಿಲ್ಲ ಏನೂ ಇಲ್ಲ. ಆಮೇಲೆ ನೀನು ಹೋಗಿ ಏಳ್ಗಿಳಿಗೆ ಸುಮ್ಮನೇನಿ. ಓ ನಾನು ಯಾಕೆ ಹೇಳೇನಿ ಸಾಕಮ್ಮ? ಹೇಳು, ಇಲ್ದೇ ಇರೋದೆಲ್ಲನ ನಾನೇನು ಹೇಳು ಅಂತಾಳೆ. ನಾನೇನೇನು ಹೇಳಲ್ಲ ಬಿಡಮ್ಮ. ಏನೋ ಹೆಂಗಸರು ಮಾತಾಡ್ತಿದ್ರು ಅಂತ ನಾನು ಮಾತಾಡಿದೆ ಅಷ್ಟೇನಿ. ಅದಕ್ಕೆ ಯಾಕೆ ನೀನು ನನ್ನ ಮೇಲೆ ಇದು ಮಾಡ್ಕೊಂತೀಯ? ಏನಂಗೇನೆ ಅಲ್ಲಸ್ಮಕ್ಕ, ಸಾವುಕಾರ ಸಿದ್ದಪ್ಪಂತಾಗೆ 5 ಎಕರೆ ಬಿಡಿಸ್ಕೊಂಡಿದೀನಿ ಅಂತನ ಮೆರೀತಾಳೆ ಇವಳು. ಅವಳ ತಗೊಂಡು ಎಕರೆ ಇಸ್ಕೊಂಡು ರಾಗಿ ಬೆಳ್ಕೊಂಡು ಇವಾಗ ಹಾಲಿನ ಹತ್ತಿ ಹಾಕಿದೀನಿ ಅಂತಾನ ಕೊಬ್ಬು ಇವಳಿಗೆ. ಅದಕ್ಕೆ ಹಂಗೆ ಏನು ದಿಮಾಕ್ ಮಾಡ್ಕೊಂಡು ಹೋಗ್ತಾಳೆ ನೋಡು ರಂಗಿ. ನಾನು ತಗೇನೆ ಮಾತಾಡ್ಬೇಕಾದ್ರೆ ಬೆಣ್ಣೆ ಸೌರ್ದಾಗ ಮಾತಾಡ್ತಾಳೆ. ಬೇರೆ ತಕ್ಕ ಹೋಗಿ ಹಾಡ್ಕೊಂತಾಳೆ, ಆ ಸಾಕಮ್ಮ ಹಂಗೆ ಆ ಸಾಕಮ್ಮ ಹಿಂಗೆ ಅಂತಾನೆ. ರಂಗಿ ನಿನ್ನ ರಂಗಿಲ ಆಟ ನನ್ಗೆ ಗೊತ್ತಿಲ್ವೇನೆ? ಹೋಗು. ಆ ಸಿದ್ದಜ್ಜ ಬಂದು ನಿನ್ನ ಹಿಡ್ಕೋಬೇಕು ಬಂದು. ಪಾಪ ಮರಿಗಳ ಕುರಿಮರಿಗಳ ನಡೀರಿ ಜಲ್ ಮೇಯ್ಕೊಂಡು ಹತ್ತಿ ಹಾಕ್ಯವಳಂತೆ. ಹತ್ತಿನೂ ಒಂದು 5-6 ಕ್ವಿಂಟಲ್ ಆದ್ರೆ ಅದ್ರಾಗೂ ಪರವಾಗಿಲ್ಲ, ಒಂದು 4-5 ಸಾವಿರ ರೂಪಾಯಿ ದುಡ್ಡು ನೋಡ್ತಾಳೆ ರಂಗಿ. ಆಮೇಲೆ ಇನ್ನ ಹಿಡಿಯಕ್ಕಾಗಲ್ಲ ಇವಳು. ಸಾಕಮ್ಮ ಇಲ್ಲಿದ್ಯಾ ನೀನು? ಇಲ್ಲಿಗೂ ಬಂದೇ ಬಿಟ್ನೆ ಮುದುಕ. ನಾನು ಇಲ್ಲಿಗೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಇವತ್ತೈತೆ ಇರು ಗ್ರಾಚಾರ ಇವನಿಗೆ ಮುದುಕೋಗಿ. ಸಾಕಮ್ಮ ನಮ್ದು ಮ್ಯಾಕೆ ಮರಿ ಅತ್ಲ ಹೊಡ್ಕೊಂಡೋದ್ರೆ ಮೇಯಿಲೇ ಇಲ್ಲ. ವಾಸನೆ ಹಿಡ್ಕೊಂಡು ಇತ್ಲಾಗ ಬಂದೈತೆ ಅನ್ಸುತ್ತೆ. ಇಲ್ಲೆಲ್ಲ ಬಂತೆ ನಮ್ಮ ಮ್ಯಾಕೆ ಮರಿ. ನಿನಗೂ ನಿನ್ನ ಮ್ಯಾಕೆ ಮರಿಗೂ ಯಾರು ಜೊತೆಗಾರ ಇಲ್ದಿದ್ರೆ ಮೇಯ್ಯಕ್ಕಾಗಲ್ಲ, ಬೇಜಾರಾಗುತ್ತಲ್ವೇ? ಅದಕ್ಕೇನೆ ನಿನ್ನ ಮ್ಯಾಕೆ ಮರಿ ನೀನು ಇಬ್ರು ಒಂದೇ ತರಾನೆ. ಯಾರಿಂದಾದ್ರೂ ವಾಟ್ ಬಿಡ್ತೀರ. ಎಲ್ಲೈತ ಏನೋ ಈ ಕಡೆಕಂತೂ ಬಂದಿಲ್ಲ, ಅಲ್ಲೆಲ್ಲ ಹೋಗಿರ್ಬೇಕೇನೋ. ಹೋಗು ಹುಡಿಕೊಂಡು. ಅಯ್ಯೋ ನನ್ನ ಒಬ್ಬನಿಗೆ ಹುಡ್ಕಕ್ಕಾಗಲ್ಲ. ಬಾರ್ ಸಾಕಮ್ಮ, ಒಂದಿಟ್ಟು ಹುಡುಕೊಡು ಎತ್ಲಾಗ ಹೋಗೈತಿ ಅಂತಾನ. ನಿನ್ನ ಕುರಿ ಮರಿಗಳು ಇಲ್ಲೇ ಇದ್ದಾವೆ, ನಾನು ನಿನ್ನ ಕುರಿ ಮರಿಗಳ ಹುಡಿಕೆ ಬಂದಿರುತ್ತೆ ಅಂತಾನ ಹಂಗೆ ಬಂದೆ. ಇಲ್ಲಿ ನೋಡಿರಿ ಇಲ್ಲ ಅಂತ ಹೇಳ್ತಾ ಇದೆಯಾ? ಹೇಳು ಸಾಕಮ್ಮ, ನಿಜ ಹೇಳ್ತಾ ಇದೆಯಾ ತಾನೇ? ನಾನು ಯಾಕೆ ಸುಳ್ಳು ಹೇಳೋಣ? ಹೋಗು, ಇಲ್ಲೆಲ್ಲೂ ಇಲ್ಲ, ಇಲ್ಲೆಲ್ಲೂ ಬಂದೂನು ಇಲ್ಲ. ನೀನು ಒಳ್ಳೆನೆ. ಅದೇನು ಮನುಷ್ಯನ ಏನು ಕತ್ಯ ನನ್ನಿಂದ ಬರಬೇಡ ಅಂದಂಗೆಲ್ಲನ ಹುಡಿಕೊಂಡು ಅಲ್ಲಿಗೆ ಬತ್ತಿ ನಾನು ಹುಡುಕೇನೆ. ಹೋಗು ಅದೆಲ್ಲೋತ ಏನೋ ಹುಡಿಕೊಂಬರೋಗು. ತಿರ್ಗಾ ಅಜ್ಜಿ ಬಂದ್ರೆ ಏನಿಲ್ಲ, ನಿನ್ನ ಮಕ್ಕ ಹೋಗಿದ್ದಾಳೆ ಮೇಕೆ ಮರಿ ಬಿಟ್ಟು ಎಲ್ಲೋಗಿದ್ದೆ ಯಾವಳಿಂದ ಹೋಗಿದ್ದೆ ಅಂತಾನೆ. ಹೋಗು ಹುಡ್ಕೋಗಿ. ಬಿಡು ಸಾಕಮ್ಮ, ಆ ಅಜ್ಜಿ ಹೋದ್ರೆ ಹೋಗ್ಲಿ ಬಿಡು, ಸಿಟ್ಟು ಮಾಡ್ಕೊಂಡು ಹೋಗಳೆ ನನ್ನ ಮೇಲೆ. ಬತ್ತಾಳೆ ನನ್ನ ಮ್ಯಾಕೆ ಮರಿ ಎಲ್ಗೂ ಹೋಗಲ್ಲ. ಹೋಗಿದ್ರೆ ಸೀದಾ ನಮ್ಮ ಅಂತಕ್ಕೆ ಹೋಗಿರುತ್ತೆ, ಇಲ್ಲಾಂದ್ರೆ ಅಲ್ಲಿ ನಮ್ಮ ಬಣವೆ ಐತಲ್ಲ ಅಲ್ಲಿ ಮೇಯ್ತಿರುತ್ತೆ ಅಷ್ಟೇನೆ. ಬಾ ನೋಡೋಣ ಅದಲ್ಲಿ ನಮ್ಮ ಬಣವೆ ತಾಗೆ ಐತೇನೋ. ಬಣವೆ ತಾಗೆ ನಾನು ಯಾಕೆ ಬರೋಣ? ಹೋಗಿ ನೋಡೋಗಿ ಹೋಗಿ. ನನ್ನೊಳಗೆ ಚೆನ್ನಾಗಿ ಕರಿತೀಯಲ್ಲ, ನಾನೇನು ಕೂಲಿ ಆಳ್ಗೊಳೆ? ನೀನು ಕರೆದಿದ್ದಕ್ಕೆಲ್ಲ ಬರೋಕ್ಕೆ ಹೋಗ್ತೀಯೋ ಇಲ್ವೋ ಈಗ? ಅಯ್ಯೋ ಬಾರ್ ಸಾಕಮ್ಮ, ಅಷ್ಟು ಯಾಕೆ ಸಿಟ್ಟು ಮಾಡ್ಕೊಂತೀಯ? ಬಾ ಹೋಗೋಣ. ಈ ಮುದುಕಿಗೆ ಹಿಂಗೆ ಹೇಳಿ ಸರಿಯಾಗಲ್ಲ. ಮಾಡ್ತೀನಿ ಇರು, ಎಂದೆಂದೂ ಸಾಕಮ್ಮ ನಿಂದೆ ಹೋಗ್ಬಾರ್ದು ಅನ್ನಿಸ್ಬೇಕು, ಹಂಗೆ ಮಾಡ್ತೀನಿ ಇರು ಸರಿಯಾಗಿ. ಸಾಕಮ್ಮ ಏನಾಯ್ತು ಸಾಕಮ್ಮ?
ಏಯ್ ಮುದುಕ, ಏನು ನನ್ನ ಸೊಸೆಯಿಂದ ಬಿದ್ದಿದ್ಯಾ ನೀನು? ಅಲ್ಲ, ನನ್ನಿಂದ ಬಿದ್ದಿದ್ ಸಾಲದು ಅಂತಾನ ನನ್ನ ಸೊಸೆಯಿಂದೇನು ಬಿದ್ದಿದ್ಯೇನು? ಆ, ಆ. ಸೊಸೆ ಹಿಂದೆ ಅಂದರೆ ನೀನು ಯಾರು? ನೀನು ಸಾಕಮ್ಮ ತಾನೆ? ಏ ಮುದ್ಕ, ನಾನು ಸಾಕಮ್ಮಲ್ಲ, ಸಾಕಮ್ಮರ ಅತ್ತೆ. ನಾನು ಬದುಕಿದ್ದಾಗ ನನ್ನಿಂದ ಸುತ್ತಾ ಇದ್ದೆ, ಈಗ ನನ್ನ ಸೊಸೆಯಿಂದ ಸುತ್ತಕ್ಕೆ ಬಂದಿದ್ಯೇನೋ? ಹಾ, ಬೀರಮ್ಮ ನೀನಾ? ಅಯ್ಯಯ್ಯೋ, ಅಲ್ಲ ನೀನು ಸತ್ತು ಯೋಸೋ ವರ್ಷ ಆಗೈತಿ, ಇವಾಗ ಹೆಂಗೆ ನಿನ್ನ ಸೊಸೆ ಮೈಯಾಗ ಹೆಂಗಮ್ಮ ಬಂದೆ ನೀನು? ಹಾಂ, ಹೆಂಗೋ ಬಂದೆ. ಸಾವಿರೋದು ಬರೀ ಮೈಗೆ ಕಣೋ, ಆತ್ಮಕ್ಕಲ್ಲ. ನನ್ನಿಂದ ಸುತ್ತಿ ನನಗೆ ಕಾಟ ಕೊಟ್ಟಿದ್ದು ಸಾಲದು ಅಂತಾರ ನನ್ನ ಸೊಸೆ. ಕುರಿ ಮೇಯಿಸ್ತಿದ್ರೆ ಅವಳಿಂದ ಬಂದು ಕಾಟ ಕೊಡ್ತೀಯೇನೋ ಮುದ್ಕ? ಈಗ ಏನಾರ ಹೋಗ್ಲಿಲ್ಲ ಅಂತಂದ್ರೆ ನಿನ್ ಕತ್ತಿಸ್ಕಿ ನಾನು ನಿನ್ನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ, ಬೇಡ 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 ಕಣಮ್ಮ ಬೀರಮ್ಮ, ನಾನು ತಪ್ಪಾಯ್ತು. ಇನ್ನೆಂದು ನಿನ್ನ ಸೊಸೆ ತಕ್ಕೆ ಬರಲ್ಲ ಕಣಮ್ಮ. ನಿನ್ನ ಸೊಸೆ ಹಿಂದಿ ಎಂದು ನಾನು ಬರಲ್ಲ. ನಿನ್ನ ಸೊಸೆನ ಮಾತಾಡ್ಸೋದು ಇಲ್ಲ, ನಾನು ಬಿಟ್ಬಿಡು. ನಾನೇನು ಮಾಡಬೇಡ. ಏನು ಮಾಡಬಾರ್ದು ಅಂತಂದ್ರೆ ನನ್ನ ಸೊಸೆದ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತೇಳಿ ಕೇಳ್ಕೊಂಡು ಇನ್ನೆಂದಾದ್ರೂ ನನ್ನ ಸೊಸೆ ಸಾಕಮ್ಮನಿಂದ ಬಂದ್ರೆ ಏನಿಲ್ಲ, ಬಂದು ನಿನ್ನ ನಾಟಕಾಯಿಸ್ಕೊಂಡು ನಿನ್ನೂ ಸಾಯಿಸಿ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹುಷಾರು, ಇನ್ನೆಂದಾದ್ರೂ ಕುರಿ ಕೋಳಿ ಅದು ಇದು ಅಂತ ನೆಪ ಮಾಡ್ಕೊಂಡು ನನ್ನ ಸೊಸೆಗೆ ನನ್ನ ತೊಂದರೆ ಕೊಟ್ರೆ. ಇಲ್ಲ ಕಣ ಬೀರಮ್ಮ, ಸಾಕಮ್ಮನ ಮಾತಾಡ್ಸೋದೇ ಇಲ್ಲ ಇನ್ಮೇಲೆ. ತಪ್ಪಾಯ್ತು. ಏನೋ ನನ್ನ ಹೆಂಡ್ತಿನೂ ಊರಾಗಿರ್ಲಿಲ್ವಲ್ಲ, ನಂದು ಒಂದು ಮೇಕೆ ಓತೈತಾ, ಅದು ನೋಡ್ಕೊಂಡು ನಿನ್ನ ಸೊಸೆನೂ ಒಂದು 5 ಕುರಿ ಮರಿ ತಾಂಡೈತೆ, ಅದಕ್ಕೆ ಇಬ್ಬರು ಜೊತೆಯಾಗಿ ಮೇಯಿಸ್ಬೋದು ಅಂತಾನ ಬಂದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಕಣಮ್ಮ. ನನ್ನ ಏನು ಮಾಡಬೇಡ. ಏನು ಮಾಡಬಾರ್ದು ಅಂದ್ರೆ ಕಾಲಿಗೆ ಬಿದ್ದು ನಾನು ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಳ್ಳು ಮುದುಕ. ಕೇಳ್ಕೊಂಡು ದೇಶ ಅಂತ ಹೊರಟೋಗ್ಬಿಡು, ಇಲ್ಲಿ ಎಲ್ಲೂ ಕಣ್ಣಿಗೆ ಕಾಣಿಸ್ಬೇಡ. ಇನ್ನೆಂದಾದ್ರೂ ನನ್ನ ಸೊಸೆ ತಂಟಿಗೆ ಬಂದ್ರೆ ಏನೂ ಇಲ್ಲ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ. ಹುಷಾರು. ಅಮ್ಮ ಬೀರಮ್ಮ, ನನ್ಗೆ ಕ್ಷಮಿಸ್ಬಿಡಮ್ಮ, ನಾನು ತಪ್ಪಾಯ್ತು, ನನ್ಗೆ ಕ್ಷಮಿಸ್ಬಿಡು. ಮುದ್ಕ ಎದರ್ಕಬಿಟ್ಟ, ದೆವ್ವಾಪ್ತ ಎದರ್ಸಿದ್ಕೆ. ಇನ್ನೆಂದು ನನ್ನಿಂದ ಬರಲ್ಲ ಈ ಮುದ್ಕ ಇದ್ಮೇಲೆ. ಇನ್ನೆಂದಾದ್ರೂ ನನ್ನ ಸೊಸೆ ತಂಟಿಗೆ ಬಂದ್ರೆ ಗೊತ್ತಲ್ಲ, ರಕ್ತ ಕಾಕೊಂಡು ಸತ್ತೋಗ್ತೀಯ ಕಣೋ ಮುದ್ಕ, ನೆನಪಿರ್ಲಿ. ಆಯ್ತಮ್ಮ, ಇನ್ನೆಂದು ನಿನ್ನ ಸೊಸೆನ ಮಾತಾಡ್ಸೋಕ್ಕೆ ಬರಲ್ಲ. ತಪ್ಪಾಯ್ತಮ್ಮ ಬೀರಮ್ಮ, ನಾನು ಕ್ಷಮಿಸ್ಬಿಡಮ್ಮ. ಕ್ಷಮಿಸಿದ್ದೀನಿ. ಇನ್ನೊಂದ್ಸಲ ಏನಾನ ಹಿಂಗೆ ತೊಂದರೆ ಕೊಟ್ರೆ ಗೊತ್ತಲ್ಲ, ಎದ್ದಾಳ ಮ್ಯಾಕೆ. ನಿನ್ನ ಮ್ಯಾಕೆ ಮತ್ತ ಎಲ್ಲಿ ಕಾದೋಗೈತೋ ಏನು ಹುಡ್ಕಾದ್ ಬಿಟ್ಟು ಇಲ್ಲಿ ನನ್ನ ಸೊಸೆಗೆ ಬಂದು ಕಾಟ ಕೊಡ್ತಾ ಇದ್ಯಾ ಕುರಿ ಮೇಸಣ್ಣ. ಎದ್ದಾಳ ಮ್ಯಾಕೆ. ಇದೇನಿದು, ಈ ಸಾಕಮ್ಮನ ಮೈ ಮೇಲೆ ಏನೋ ದೆವ್ವ ಬಂತ? ನಾ ಏನೋ ನಿಂತ್ಕೊಂಡು ನೋಡ್ತಾ ಇದ್ಯಾ? ನಡಿ, ತಿರುಗಿ ನೋಡ್ದಂಗೆ ಹೋಗ್ತಾ ಇರ್ಬೇಕು. ಅಯ್ಯಪ್ಪ, ಇದೇನಿದು ಹಿಂಗಾಗೋಯ್ತು? ಬೀರಮ್ಮ ಸಾಕಮ್ಮನ ಮೈಯಾಗ ಬಂದೈತಾ? ಈ ಸಾಕಮ್ಮ ಏನೈತಿ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ನೀನು? ಓ, ರಂಗಿ ಬಂದ್ಲಾ? ಇರು, ಈ ಅಜ್ಜಿಗೆ ಎದುರಿಸ್ದಂಗೆ ಇವಳಿಗೂ ಎದುರಿಸ್ಬಿಡೋಣ. ಇನ್ನೊಂದ್ಸಲ ನನ್ನ ಬಗ್ಗೆ ಮಾತಾಡ್ಬಾರ್ದು. ಏ ರಂಗಿ, ನಾನು ಸಾಕಮ್ಮಲ್ಲ, ನಾನು ಸಾಕಮ್ಮರ ಅತ್ತೆ ಬೀರಮ್ಮ. ನನ್ನ ಸೊಸೆ ಬಗ್ಗೆ ಏನಾನ ಇಲ್ದೇ ಇರೋದೆಲ್ಲ ಚಾಡಿ ಹೇಳೋದು, ಅದು ಇದು ಮಾತಾಡೋದು ಏನಾನ ಮಾಡಿರೆ ಏನೂ ಇಲ್ಲ. ನೀನು ರಕ್ತ ಕಾರ್ಕೊಂಡು ಸಾಯ್ತೀಯ. ಹೋಗು, ಇನ್ನ ಏನ್ ನೋಡ್ತಾ ನಿಂತಿದ್ಯಾ? ನಾನು ಸಾಕಮ್ಮಲ್ಲ, ಬೀರಮ್ಮ. ಬೀರಮ್ಮ? ಅಯ್ಯೋಯ್ಯೋ, ಇದೇನಿದು, ದೆವ್ವಾಗಿ ಬಂದು ಸಾಕಮ್ಮನ ಮೈಯಾಗ ಸೇರ್ಕೊಂಡಿದ್ಯಾ? ನಾನು ಬೀರಮ್ಮನೇ ಮತ್ತೀಗ. ನನ್ನ ಸೊಸೆ ಬಗ್ಗೆ ಏನಾನ ಕೆಟ್ಟಾಗಿ ಮಾತಾಡೋದು ಅದು ಇದು ಅಂತಾನ ಹೇಳ್ಕೊಂಡ್ ಬಂದ್ರೆ ರಕ್ತ ಕುಡ್ದ್ಬಿಡ್ತೀನಿ. ಹೋಗು. ಅಯ್ಯೋ, ಆಯ್ತಮ್ಮ, ಆಯ್ತು ಬೀರಮ್ಮ, ನನ್ನ ಕ್ಷಮಿಸ್ಬಿಡು, ತಪ್ಪಾಯ್ತು, ಹೋಗ್ತೀನಿ ನಾನು. ಅಯ್ಯೋ ದೇವ್ರಿ, ಇದೇನಿದು, ಸಾಕಮ್ಮನ ಮೈಯಾಗೆ ದೆವ್ವ ಬಂದೈತಾ? ಹೆಂಗೋ ನಾನು ಮಾಡಿದ ನಾಟಕ ಅಂತಾನೆ ಈ ರಂಗಿ ಗೊತ್ತಾಗ್ಲಿಲ್ಲ. ಎದ್ರಕಂಡು ಓಡೋಗ್ಬಿಟ್ಲು.